ಹೆಸರು ಚೇಂಜ್ ಮಾಡಿಬಿಟ್ರೆ ಏನು ಬದಲಾವಣೆ ಆಗುತ್ತೆ? ಏನ್ರಿ ಆಗುತ್ತೆ ಬದಲಾವಣೆ? ಹೆಂಗಾಗುತ್ತೆ ಅಭಿವೃದ್ಧಿ? ಹೆಸರು ಚೇಂಜ್ ಮಾಡಿದ್ರೆ ಯಾವ್ದಾರು ಅಭಿವೃದ್ಧಿ ಆಗುತ್ತಾ? ಹೇಳ್ರಿ ನೀವೇ. ಹೆಸರು ನಾನು ಓಂಕಾರ ಇರೋನು ಇನ್ನೊಬ್ಬ ಆದರೆ ಅಭಿವೃದ್ಧಿ ಆಗುತ್ತಾ? ನಾನು ಓಂಕಾರ ಬಾಣವನ ಅಂತೇಳಿ ನೋಟ್ ಮಾಡ್ಕೊಳ್ಳಿ, ಇದನ್ನು ಪ್ರಸಾರ ಮಾಡಿ. ಹೆಸರು ಚೇಂಜ್ ಮಾಡಿ ಅಭಿವೃದ್ಧಿ ಆಗೋದಾದ್ರೆ ಎಲ್ಲರೂ ಹೆಸರು ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ. ನಮ್ಮ ಜಿಲ್ಲೆಯಾಗ ಉಳ್ಕೊಳ್ಳಿ. ಇವ್ರು ಯಾವುದೋ ರಾಜಕೀಯ ಹಿತಾಸಕ್ತಿಗೋಸ್ಕರ ನಾನು ಅವರು ವೈಯಕ್ತಿಕ CM ಆಗೋಕ್ಕೋಸ್ಕರನೋ ಏನೋ CMನ ಚೇಂಜ್ ಮಾಡ್ತೀವಿ, ಜಿಲ್ಲೆ ಚೇಂಜ್ ಮಾಡ್ತೀವಿ ಅನ್ನೋದೆಲ್ಲ ತಪ್ಪು. ತುಮಕೂರು ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲೇ ಅತ್ಯಂತ ಒಂದು ಸಾಂಸ್ಕೃತಿಕ ಸ್ಥಾನವನ್ನು ಹೊಂದಿರುವಂಥ ಸಿದ್ಧಗಂಗಾ ಮಠ ಕೂಡ ಇಲ್ಲಿ ಸುಮಾರು 500 ವರ್ಷಗಳಿಂದ ಇತಿಹಾಸ ಇರುವಂಥ ಒಂದು ಸ್ಥಳ. ಇಂಥ ಒಂದು ಐತಿಹಾಸಿಕ ಸ್ಥಳವನ್ನು ಇವತ್ತು ತುಮಕೂರಿನ ಹೆಸರನ್ನು ಬದಲಾಯಿಸಿ ತುಮಕೂರು ನಾರ್ತ್ ಅಂತ ಹೇಳಿಕೆ ಕೊಟ್ಟಿರುವಂಥದ್ದು, ಮಾಡಿ ಅಂತ ಆಗ್ರಹ ಮಾಡಿರೋದನ್ನು ನಾವು ಖಂಡಿಸ್ತೇವೆ. ಬೆಂಗಳೂರು ನೆರಳಲ್ಲಿ ತುಮಕೂರು ಅಸ್ಮಿತೆಗೆ ಧಕ್ಕೆ. ತುಮಕೂರಿಗೆ ಬೆಂಗಳೂರು ಉತ್ತರ ಬ್ರ್ಯಾಂಡ್ ಕಟ್ಟುವುದಕ್ಕೆ ತೀವ್ರ ವಿರೋಧ. ತುಮಕೂರಿಗೆ ತುಮಕೂರೇ ಬ್ರ್ಯಾಂಡ್, ಬೆಂಗಳೂರು ಉತ್ತರದ ನಂಟ್ಯಾಕೆ? ಪರಂ CM ಆಗಲಿಕ್ಕೆ ತುಮಕೂರು ಹೆಸರು ಬದಲಾವಣೆನಾ? ರಾಮನಗರವನ್ನ ಬೆಂಗಳೂರು ದಕ್ಷಿಣ ಎಂದು ಘೋಷಿಸಿದ ಬಳಿಕ ಈಗ ತುಮಕೂರನ್ನ ಬೆಂಗಳೂರು ಉತ್ತರ ಎಂದು ಘೋಷಿಸಬೇಕು ಎಂಬ ಗೃಹ ಸಚಿವ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಭಿಪ್ರಾಯ ಹೊಸ ರಾಜಕೀಯ ಮತ್ತು ಸಾಮಾಜಿಕ ಚರ್ಚೆಗೆ ಕಾರಣವಾಗಿದೆ. ಇದು ಕೇವಲ ಹೆಸರಿನ ಬದಲಾವಣೆನಾ ಅಥವಾ ಜಿಲ್ಲೆಯ ಭವಿಷ್ಯವನ್ನ ರೂಪಿಸುವ ರಾಜಕೀಯ ಲೆಕ್ಕಾಚಾರವೇ ಎಂಬ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಒಂದು ಕಡೆ ಬೆಂಗಳೂರು ನಗರ ವೇಗವಾಗಿ ವಿಸ್ತರಿಸುತ್ತಿದೆ. ಅದರ ಸುತ್ತಮುತ್ತಲಿನ ಜಿಲ್ಲೆಗಳು ಈಗ ರಾಜಧಾನಿಯ ಉಪನಗರಗಳಾಗಿ ರೂಪಾಂತರಗೊಳ್ಳುತ್ತಿವೆ. ಈ ಹಿನ್ನೆಲೆ ತುಮಕೂರನ್ನ ಬೆಂಗಳೂರು ಉತ್ತರ ಎಂದು ಗುರುತಿಸುವ ಪ್ರಸ್ತಾಪ ತೀವ್ರ ಚರ್ಚೆಯನ್ನ ಹುಟ್ಟುಹಾಕಿದೆ. ಬೆಂಗಳೂರು ಉತ್ತರದ ಬ್ರ್ಯಾಂಡ್ ನಾಮಕರಣಕ್ಕೆ ತುಮಕೂರಿನಲ್ಲಿ ಪರ ವಿರೋಧದ ಧ್ವನಿಗಳು ಕೇಳಿಬರುತ್ತಿವೆ. ಒಂದು ವರ್ಗ ಇದನ್ನು ಅಭಿವೃದ್ಧಿಯ ಹೊಸ ಅವಕಾಶ ಎಂದು ನೋಡುತ್ತಿದ್ದರೆ, ಮತ್ತೊಂದು ವರ್ಗ ತುಮಕೂರು ತನ್ನದೇ ಬ್ರ್ಯಾಂಡ್ ಹೊಂದಿರುವ ಜಿಲ್ಲೆ ಎಂದು ವಾದಿಸುತ್ತಿದೆ. ಇತ್ತ ರಾಜಕೀಯ ವಲಯದಲ್ಲಿ ಈ ಪ್ರಸ್ತಾಪಕ್ಕೆ ಬೇರೆ ಅರ್ಥವೂ ಸಿಕ್ಕಿದೆ. ತುಮಕೂರು ಜಿಲ್ಲೆಯಲ್ಲಿ ಮಠ ಮಾನ್ಯಗಳ ಪ್ರಭಾವ ದೊಡ್ಡ ಮಟ್ಟದಲ್ಲಿದೆ. ಇದನ್ನು ಹಲವು ರಾಜಕೀಯ ಸಮೀಕರಣಗಳ ಕೇಂದ್ರವಾಗಿಯೂ ಪರಿಗಣಿಸಲಾಗುತ್ತಿದೆ. ಕೆಲವರು ವಿಶ್ಲೇಷಕರು ಹೇಳುವಂತೆ ತುಮಕೂರು ಬೆಂಗಳೂರಿನ ವಿಸ್ತರಣೆಯ ಭಾಗವಾದರೆ ಜಾತಿ ಆಧಾರಿತ ರಾಜಕೀಯ ಪ್ರಭಾವ ಕಡಿಮೆಯಾಗಬಹುದು. ನಗರೀಕರಣದ ಮೂಲಕ ಹೊಸ ರಾಜಕೀಯ ಸಮೀಕರಣಗಳು ರೂಪುಗೊಳ್ಳಬಹುದು. ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ದೂರದೃಷ್ಟಿಯ ರಾಜಕೀಯ ಯೋಚನೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಇತ್ತ ಬೆಂಗಳೂರು ಉತ್ತರ ಎಂಬ ಬ್ರ್ಯಾಂಡ್ ಕಟ್ಟುವುದಕ್ಕೆ ರಾಜಕೀಯ ಹಿತಾಸಕ್ತಿಯೂ ಇದೆ. ಪರಮೇಶ್ವರ್ CM ಆಗುವುದಕ್ಕಾಗಿ ಈ ರೀತಿ ಮಾಡುವುದೆಲ್ಲ ಎಷ್ಟರ ಮಟ್ಟಿಗೆ ಸರಿ? ತುಮಕೂರಿಗೆ ತನ್ನದೇ ಆದ ಅಸ್ಮಿತೆ ಇತಿಹಾಸವಿದೆ. ಅದು ಹಾಗೆಯೇ ಇರಲಿ. ತುಮಕೂರು ಹೆಸರನ್ನ ಬದಲಾಯಿಸಿ ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸ ಮಾಡಬೇಡಿ ಎಂಬುದು ಸಾರ್ವಜನಿಕರ ವಾದವಾಗಿದೆ. ತುಮಕೂರು ಹೆಸರು ಅದಕ್ಕೆ ಇತಿಹಾಸನೇ ಐತೆ. ತುಮಕೂರನ್ನ ತಗೊಂಡೋಗಿ ಇವರು ಬೆಂಗಳೂರು ಅಂತ ಮಾಡಿದ್ರೆ ಈ ಬೆಂಗಳೂರೇ ಗಾರ್ಬೇಜ್ ಸಿಟಿ ಆಗಿ ಕುಂತೈತೆ. ಈ ತುಮಕೂರನ್ನ ಗಾರ್ಬೇಜ್ ಸಿಟಿ ಮಾಡೋಕ್ಕೆ ಇವರು ಹೊರಟವ್ರೆ, ರೈತರನ್ನ ಒಕ್ಕಲೆಬ್ಸಕ್ಕೆ ಹೊರಟವ್ರೆ ಇವರು. ಆ್ಯಸ್ ಯೂಶುವಲ್ ಆಗಿ ತುಮಕೂರು ಏನಾಯಿತು, ತುಮಕೂರಿಗೆ ಮೂಲ ಅದು ಈಗ ಸಾಂಸ್ಕೃತಿಕ ನಗರಿ, ಶೈಕ್ಷಣಿಕ ನಗರಿ ಅಂತ ಹೆಸರಿರೋದ್ರಿಂದ ನಮ್ಮ ಜಿಲ್ಲೆಯಾಗಿ ಉಳ್ಕೊಳ್ಳಿ. ಇವ್ರು ಯಾವುದೋ ರಾಜಕೀಯ ಹಿತಾಸಕ್ತಿಗೋಸ್ಕರ ನಾನು ಅವರು ವೈಯಕ್ತಿಕ CM ಆಗೋಕ್ಕೋಸ್ಕರನೋ ಏನೋ CMನ ಚೇಂಜ್ ಮಾಡ್ತೀವಿ, ಜಿಲ್ಲೆ ಚೇಂಜ್ ಮಾಡ್ತೀವಿ ಅನ್ನೋದೆಲ್ಲ ತಪ್ಪು. ತುಮಕೂರನ್ನ ತುಮಕೂರಾಗೆ ಇರೋಕ್ಕೆ ಬಿಡಿ. ಅದೇ ಅಭಿವೃದ್ಧಿ, ನಮ್ಮ ಜಿಲ್ಲೆನೇ ಅಭಿವೃದ್ಧಿ ಮಾಡೋದಾಯಿತು. ಅದು ಸಾಧನಾ ಸಮಾವೇಶ ಮಾಡೋ ಬದಲು ಅದೇ ಒಂದೊಂದು ತಾಲೂಕಿಗೆ 100 ಕೋಟಿ ದುಡ್ಡು ತಂದಿದ್ರೆ ಅವ್ರಿಗೆ ಭಾಳ ಹೆಸರು ಆದರೂ ಬರೋದು ನಮ್ಮ ಪರಮೇಶ್ವರ್ ಸಾಹೇಬ್ರಿಗೆ. ಸಾಹೇಬರು ಮೊನ್ನೆ ಸಾಧನಾ ಸಮಾವೇಶದಲ್ಲಿ ಹೇಳಿರೋದು ಸರಿ. ತುಮಕೂರು ತಂದೆದಾದ ಇತಿಹಾಸ ಇದೆ. ಅದಕ್ಕೆ ತುಮಕೂರು ಬೆಂಗಳೂರು ಆಗೋದು ಬೇಡ. ಒಂದು 2-3 ಸಾವಿರ ಕೋಟಿ ದುಡ್ಡು ತಂದು ಎಲ್ಲ ತಾಲೂಕನ್ನ ಅಭಿವೃದ್ಧಿ ಮಾಡಲಿ. ಅಷ್ಟು ಮಾಡಿದರೆ ಪರಮೇಶ್ವರ ಪುಣ್ಯ ಬರುತ್ತೆ. ಮರ್ಜ್ ಮಾಡೋದು ಬೇಕಿಲ್ಲ ನಮಗೆ. ನಮ್ಮದೇ ಆದ ಇತಿಹಾಸ ಇದೆ ತುಮಕೂರಿಗೆ. ತುಮಕೂರು ತಮ್ಮ ಅಸ್ತಿತ್ವ ಉಳ್ಕೊಳ್ಳಿ. ಅದು ಯಾರೋ ಮಾಡಿರೋ ತಪ್ಪು ಇವ್ರು ಮಾಡೋದು ಬೇಡ. ದುಡ್ಡು ತಂದು ತಾಲೂಕುಗಳನ್ನ ಇಂಪ್ರೂವ್ ಮಾಡಲಿ. ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ, ಕೈಗಾರಿಕಾ ವಲಯಗಳು, ಶಿಕ್ಷಣ ಸಂಸ್ಥೆಗಳು, ಕೃಷಿ ಮಾರುಕಟ್ಟೆಗಳು, ಧಾರ್ಮಿಕ ಕ್ಷೇತ್ರಗಳು, ಬೆಂಗಳೂರಿಗೆ ಪರ್ಯಾಯ ನಗರವಾಗುವ ಸಾಮರ್ಥ್ಯ ಇವೆಲ್ಲವೂ ತುಮಕೂರಿನಲ್ಲಿವೆ. ಮೆಟ್ರೋ ವಿಸ್ತರಣೆ, ಕೈಗಾರಿಕಾ ಹೂಡಿಕೆ ಮತ್ತು ಲಾಜಿಸ್ಟಿಕ್ಸ್ ಹಬ್ ಆಗುವ ಸಾಧ್ಯತೆಗಳು ಜಿಲ್ಲೆಯ ಭವಿಷ್ಯವನ್ನ ಬಲಪಡಿಸುತ್ತಿವೆ. ಸಿದ್ಧಗಂಗಾ ಶ್ರೀಗಳ ಸೇವೆ, ರೈತರ ಚಳುವಳಿಗಳು, ಕನ್ನಡ ಸಾಹಿತ್ಯ ಪರಂಪರೆ, ವಿಶ್ವಮಾನ್ಯ ಕೊಬ್ಬರಿ ಮಾರುಕಟ್ಟೆ, ಶಿಕ್ಷಣ ಕ್ಷೇತ್ರದ ಕೊಡುಗೆ ಇವೆಲ್ಲವೂ ಜಿಲ್ಲೆಗೆ ವಿಶಿಷ್ಟ ಗುರುತನ್ನ ಕಟ್ಟಿಕೊಟ್ಟಿವೆ.
ಹೀಗಿರುವಾಗ ಬೆಂಗಳೂರು ಉತ್ತರ ಎಂಬ ಪರ್ಯಾಯ ಬ್ರ್ಯಾಂಡಿಂಗ್ ಜಿಲ್ಲೆಯ ಅಸ್ಮಿತೆಯನ್ನೇ ಮುಸುಕಾಗಿಸಬಹುದು ಎಂಬ ಆತಂಕವೂ ವ್ಯಕ್ತವಾಗಿದೆ. ಹೆಸರು ಬದಲಾದ ತಕ್ಷಣ ಅಭಿವೃದ್ಧಿ ಪಟ್ಟ ಬರಲ್ಲ, ಅಭಿವೃದ್ಧಿ ಮಾಡಿದ್ರೆ ಮಾತ್ರ ಅಭಿವೃದ್ಧಿಯಾಗುತ್ತದೆ ಎಂಬುದು ಜನಸಾಮಾನ್ಯರ ಆತಂಕ. ಇದೊಂದು ದೊಡ್ಡ ಸ್ಕ್ಯಾಮು. ಯಾವುದೇ ಒಬ್ಬ ರೈತರ ಜಮೀನ ಕಸ್ಕೊಳ್ಳೋಕ್ಕೋಸ್ಕರ ಮಾಡ್ತಿರೋದೊಂದು ಸ್ಕ್ಯಾಮ್. ಇದು ಏನು ಅವಶ್ಯಕತೆ ಇಲ್ಲ. ತುಮಕೂರು ನೆಮ್ಮದಿ ಇದೆ. ಇದನ್ನೇ ಅಭಿವೃದ್ಧಿ ಮಾಡಿಸಿ ಎಸೊಂದು ಚೇಂಜ್ ಮಾಡಿದ್ರೆ ಅಭಿವೃದ್ಧಿ ಆಗೋಲ್ಲ. ಇರೋದನ್ನು ಚೇಂಜ್ ಮಾಡಲಿ. ನೆನ್ನೆ ಮಾಡಿದ ಫಂಕ್ಷನ್ದು ದುಡ್ಡು ಯಾರ್ದು ಫಸ್ಟ್ ಹೇಳಿ. ನೆನ್ನೆ ಮಾಡಿದ ಫಂಕ್ಷನ್ನು ಸಾಧಾರಣ ಸಮಾರಂಭದ್ದು ದುಡ್ಡು ಯಾರ್ದು ಅದಕ್ಕೆ ಉತ್ತರ ಕೊಡಲಿ. ಆಮೇಲೆ ಮಿಕ್ಕಿಗೆ ನಾವು ಉತ್ತರ ಕೊಡ್ತೀವಿ. ನಾವು ಏನು ಹೆಸರು ಚೇಂಜ್ ಮಾಡಿಬಿಟ್ರೆ ಏನು ಬದಲಾವಣೆ ಆಗುತ್ತೆ? ಏನ್ರಿ ಆಗುತ್ತೆ ಬದಲಾವಣೆ? ಹೆಂಗಾಗುತ್ತೆ ಅಭಿವೃದ್ಧಿ? ಹೆಸರು ಚೇಂಜ್ ಮಾಡಿದ್ರೆ ಯಾವ್ದಾದ್ರು ಅಭಿವೃದ್ಧಿ ಆಗುತ್ತಾ? ಹೇಳ್ರಿ ನೀವೇ. ಹೆಸರು ನಾನು ಓಂಕಾರ ಇರೋನು ಇನ್ನೊಬ್ಬ ಆದರೆ ಅಭಿವೃದ್ಧಿ ಆಗುತ್ತಾ? ನಾನು ಓಂಕಾರ ಬಾಣವನ ಅಂತೇಳಿ ನೋಟ್ ಮಾಡ್ಕೊಳ್ಳಿ. ಇದನ್ನು ಪ್ರಸಾರ ಮಾಡಿ. ಹೆಸರು ಚೇಂಜ್ ಮಾಡಿದ್ರೆ ಅಭಿವೃದ್ಧಿ ಆಗೋದಾದರೆ ಎಲ್ಲರೂ ಹೆಸರು ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ. ಹೆಂಗೆ ಅಭಿವೃದ್ಧಿ ಆಗುತ್ತೆ? ಹೆಂಗೆ ಅಭಿವೃದ್ಧಿ ಆಗುತ್ತೆ ಹೇಳಿ? ಬೆಂಗಳೂರು ಅಭಿವೃದ್ಧಿ ಆಗಿದೆ ಅಂದರೆ ಹೆಸರು ಚೇಂಜ್ ಮಾಡಿದ್ರೆ ಅಭಿವೃದ್ಧಿ ಆಗಲ್ಲ ಮೇಡಮ್ ಅವರೇ. ಇರೋ ಗುಂಡಿ ಮುಚ್ಚಬೇಕು, ಭ್ರಷ್ಟಾಚಾರ ನಿಲ್ಲಬೇಕು. ಹಾಂ ಹೇಳಿ, ಇನ್ನೂ ಏನು ಬೇಕು ಹೇಳಿ? ನಮ್ಮ ಅಭಿಪ್ರಾಯ ಇದೆ, ಯಾವುದೇ ಕಾರಣಕ್ಕೆ ಹೆಸರು ಚೇಂಜ್ ಮಾಡಬೇಡಿ. ಫಸ್ಟು ನಾವು ಇದನ್ನು ಚೇಂಜ್ ಮಾಡಿ ಅಭಿವೃದ್ಧಿ ಕೆಲಸ ಮಾಡಿ ತೋರಿಸಿದ ಮೇಲೆ ಚೇಂಜ್ ಮಾಡಿ. ಅದಷ್ಟು ಕಡೆ ಚೇಂಜ್ ಆಗಿರುತ್ತೆ. ಕೇವಲ ಹೆಸರು ಚೇಂಜ್ ಮಾಡಿದ್ರೆ ಮಾತ್ರ ಚೇಂಜ್ ಆಗಲ್ಲ. ಇದು ನನ್ನ ಅಭಿಪ್ರಾಯ. ಒಂದು ಜಿಲ್ಲೆಯ ಹೆಸರನ್ನ ಬದಲಿಸುವುದು ಕೇವಲ ಆಡಳಿತಾತ್ಮಕ ನಿರ್ಧಾರವಲ್ಲ, ಅದು ಜನರ ಇತಿಹಾಸ, ಭಾವನೆ, ಅಸ್ತಿತ್ವ ಮತ್ತು ಭವಿಷ್ಯದ ಪ್ರಶ್ನೆಯೂ ಆಗಿದೆ. ತುಮಕೂರು ಬೆಂಗಳೂರು ಉತ್ತರವಾಗುವುದು ಬೇಡ, ತನ್ನದೇ ಗುರುತಿನೊಂದಿಗೆ ಇನ್ನಷ್ಟು ಬಲವಾಗಿ ಬೆಳೆಯಬೇಕು ಎಂಬುದು ಬಿಜೆಪಿಯ ಆಕ್ರೋಶಕ್ಕೆ ಕಾರಣವಾಗಿದೆ. ತುಮಕೂರು ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲೇ ಅತ್ಯಂತ ಒಂದು ಸಾಂಸ್ಕೃತಿಕ ಸ್ಥಾನವನ್ನು ಹೊಂದಿರುವಂಥ ಸಿದ್ಧಗಂಗಾ ಮಠ ಕೂಡ ಇಲ್ಲಿ ಸುಮಾರು 500 ವರ್ಷಗಳಿಂದ ಇತಿಹಾಸ ಇರುವಂಥ ಒಂದು ಸ್ಥಳ. ಇಂಥ ಒಂದು ಐತಿಹಾಸಿಕ ಸ್ಥಳವನ್ನು ಇವತ್ತು ತುಮಕೂರಿನ ಹೆಸರನ್ನು ಬದಲಾಯಿಸಿ ತುಮಕೂರು ನಾರ್ತ್ ಅಂತ ಹೇಳಿಕೆ ಕೊಟ್ಟಿರುವಂಥದ್ದು, ಮಾಡಿ ಅಂತ ಆಗ್ರಹ ಮಾಡಿರೋದನ್ನು ನಾವು ಖಂಡಿಸ್ತೇವೆ. ತುಮಕೂರು ಪರಮೇಶ್ ಸಾಹೇಬರಿಗೆ ಡೆಪ್ಟಿ CM ಮಾಡಿದೆ, ಮಂತ್ರಿ ಮಾಡಿದೆ, 5 ಬಾರಿ ಶಾಸಕರನ್ನಾಗಿ ಮಾಡಿದೆ. ಅತ್ಯಂತ ಶಿಕ್ಷಣ ಸಂಸ್ಥೆಗಳನ್ನು ಅವರ ತಂದೆಯವರ ಕಾಲದಲ್ಲೂ ಕೂಡ ಶಿಕ್ಷಣ ಭೀಷ್ಮ ಅಂತೇಳಿ ಹೆಸರು ಪಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಇದೆ ಅವ್ರದ್ದು. ಇಂಥ ಎಲ್ಲವನ್ನ ಕೊಟ್ಟಿರುವಂಥ ತುಮಕೂರಿಗೆ ಬೆಂಗಳೂರು ಹೆಸರನ್ನು ತರುವಂಥ ಕೇಡು ಯಾಕೆ ಬಂತು ಅಂತ ನನಗೆ ಗೊತ್ತಿಲ್ಲ. ನಾನು ತುಮಕೂರು ಹೆಸರನ್ನ ನಾನು ಬದಲಾಯಿಸಲ್ಲ, ಬೆಂಗಳೂರಿಗೆ ಸೇರಿಸಬೇಕು ಅನ್ನೋದು ಅಲ್ಲ. ಬೆಂಗಳೂರು ನಾರ್ತ್ ಅಂದ ತಕ್ಷಣ ಅದು ಬೆಂಗಳೂರು ನಾರ್ತ್ ಅಂತಲೇ ಕರೀತಾರೆ ಜನ. ಇಲ್ಲಿ ತುಮಕೂರು ಅಂತ ಇನ್ವೆಸ್ಟ್ ಮಾಡೋದಕ್ಕೆ ಬರೋದಿಲ್ಲ. ನಾನು ಅಭಿವೃದ್ಧಿ ಮಾಡೋದಕ್ಕೆ ನಂದು ಯಾವುದೂ ವಿರೋಧ ಇಲ್ಲ. ಇಲ್ಲಿ ಮೂಲಭೂತ ಸೌಕರ್ಯಗಳು ಬೇಕು, ಏರ್ಪೋರ್ಟ್ ಬೇಕು, ಮೆಟ್ರೋ ರೈಲ್ ಬೇಕು, ಕ್ರಿಕೆಟ್ ಸ್ಟೇಡಿಯಂ ಬೇಕು, ಎಲ್ಲವನ್ನ ನಾವು ಸ್ವಾಗತ ಮಾಡ್ತೇವೆ. ಆದರೆ ತುಮಕೂರಾಗಿ ಉಳಿಬೇಕೆ, ತನ್ನತನವನ್ನು ಉಳಿಸ್ಕೋಬೇಕೇ ಹೊರತು ಇದರಲ್ಲಿ ಯಾರೂ ಸಣ್ಣತನ ತೋರಿಸಬಾರ್ದು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಮಾನ್ಯ ಗೃಹ ಸಚಿವರು, ನಮ್ಮ ತುಮಕೂರು ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಪರಮೇಶ್ವರ್ ಸಾಹೇಬರು ಕೊಟ್ಟಂಥ ಒಂದು ಹೇಳಿಕೆ ಇವತ್ತು ಭಾರಿ ಚರ್ಚೆ ಆಗ್ತಾ ಇದೆ. ಅದು ಏನು ತುಮಕೂರು ಜಿಲ್ಲೆನೋ ಅಥವಾ ತುಮಕೂರಿನ ಅದು ಜಿಲ್ಲೆನೇ ಅವ್ರು ಹೇಳಿದ್ರು. ತುಮಕೂರು ಜಿಲ್ಲೆ ಓವರಾಲ್ ಅರ್ಧ ಜಿಲ್ಲೆ ಹೆಚ್ಚು ಕಮ್ಮಿ ಬ್ಯಾಂಗ್ಳೂರು ಉತ್ತರ, ನಾವು ಬ್ಯಾಂಗ್ಳೂರು ಪೂರ್ವಕ್ಕಿದ್ದೀವಿ, ಉತ್ತರನೋ ಪೂರ್ವನೋ ಮಾಡಬೇಕು ಅಂತೇಳಿ ಅವರೊಂದು ಏನು ಹೇಳಿಕೆ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಅದನ್ನು ವಿರೋಧ ಮಾಡ್ತೇವೆ. ತುಮಕೂರು ಅಭಿವೃದ್ಧಿ ಆಗಬೇಕು, ಅದರಲ್ಲಿ ನಾವು ಅವ್ರ ಜೊತೆ ಕೈ ಜೋಡಿಸ್ತೇವೆ. ಏನು ವಸಂತ ನರಸಾಪುರ 2002-03 ಶುರು ಆದಂಥದ್ದು ನಿಮ್ಸ್ ಅಂತ ಸ್ಕೀಮಿಂದ ಅದು ಇಂಡಸ್ಟ್ರಿಗಳಿಗೆ ಬರಬೇಕು ಮತ್ತು ತುಮಕೂರಿಗೆ ಮೆಟ್ರೋ ತರಬೇಕು, ಟ್ರೈನಿಂದ ಈಗ ಆಗ್ತಾ ಇದೆ, ಬೇರೆ ಬೇರೆ ಕ್ರಿಕೆಟ್ ಸ್ಟೇಡಿಯಂ ಬರ್ತಿದೆ. ಇದಕ್ಕೆ ಪೂರಕವಾಗಿ ಇರಿಗೇಷನ್ ಪ್ರಾಜೆಕ್ಟ್ಸು ಇಂಪಾರ್ಟೆಂಟು. ಕಲ್ಪತರುನಾಡು ಅಂತ ತುಮಕೂರು ಏನು ಕೇಳೋದು ಅಂದರೆ ಇಲ್ಲಿ ಮೆಜಾರಿಟಿ ಮುಂಚೆಯಿಂದ ತುಂಬ ರಾಗಿ ಬೆಳೆಯೋರು, ಅದ್ರ ಜೊತೆಯಾಗಿ ತೆಂಗು ಮತ್ತು ಅಡಿಕೆ ಇಡೀ ನಮ್ಮ ಕರ್ನಾಟಕದಲ್ಲಿ ಇದು ಟಾಪ್ 5 ಸ್ಥಾನದಲ್ಲಿ ಇದೆ ನಮ್ಮ ಜಿಲ್ಲೆ. ರೈತರಿಗೂ ಪೂರಕವಾಗಿ ಇರಿಗೇಷನ್ ಪ್ರಾಜೆಕ್ಟ್ಸಿಗೆ ದುಡ್ಡು ತರಬೇಕು. ಎಲ್ಲವನ್ನೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ನಾವು ಅವ್ರಿಗೆ ಸ್ವಾಗತ ಮಾಡ್ತೇವೆ. ಏನೆಲ್ಲ ತುಮಕೂರಿಗೆ ಹೆಚ್ಚಿಗೆ ತಂದರೆ, ಆದರೆ ಬೆಂಗಳೂರು ಜೊತೆ ಹೋಗಿ ನಮ್ಮನ್ನು ಮಿಕ್ಸ್ ಮಾಡೋವಂಥದ್ದು ಖಂಡಿತವಾಗಿಯೂ ತಮಗೆಲ್ಲ ಗೊತ್ತಿರಲಿ. ಬೆಂಗಳೂರು ಈಗಲೇ ಕಂಜೆಸ್ಟ್ ಆಗಿದೆ. ಬೆಂಗಳೂರು ಉತ್ತರ ಮಾಡುವ ಇದೇ ವಿಚಾರ 2025ರಲ್ಲಿಯೂ ಪ್ರಸ್ತಾಪವಾಗಿತ್ತು. ವಿರೋಧ ವ್ಯಕ್ತವಾದ ಬಳಿಕ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಸೇರ್ಪಡೆ ಬಗ್ಗೆ ಹೇಳಿದ್ದೇ ಹೊರತು ಹೆಸರು ಬದಲಾವಣೆ ಬಗ್ಗೆ ಅಲ್ಲ ಎಂದು ಸ್ಪಷ್ಟನೆ ನೀಡಲಾಗಿತ್ತು. ಆದರೆ ಇದೀಗ ಮತ್ತೆ ಬೆಂಗಳೂರು ಉತ್ತರ ಪ್ರಸ್ತಾಪ ಚರ್ಚೆಗೆ ಬಂದಿರುವುದು ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ. ಆದರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇದನ್ನ ಸಮರ್ಥಿಸಿಕೊಂಡಿದ್ದಾರೆ. ಇವತ್ತಿಗೆ 3 ವರ್ಷ ಆಗಿದೆ. ಅದಕ್ಕಾಗಿ ನಿನ್ನೆ ದಿವಸ ಸರ್ಕಾರದ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರು ಕೂಡ ಭಾಗವಹಿಸಿದರು. ನಾವು
ಇಡೀ ಕರ್ನಾಟಕ ರಾಜ್ಯಕ್ಕೆ, ಜನಸಮುದಾಯಕ್ಕೆ ಒಂದು ಸಂದೇಶ ಹೋಗಬೇಕು. ನಾವು ನಿಮ್ಮ ಪರವಾಗಿ 3 ವರ್ಷ ಆಡಳಿತವನ್ನು ಮಾಡಿದ್ದೇವೆ, ನುಡಿದಂತೆ ನಡೆದಿದ್ದೇವೆ, ಕಾರ್ಯಕ್ರಮಗಳನ್ನು ಏನು ಘೋಷಣೆ ಮಾಡಿದ್ದೋ ಅವೆಲ್ಲ ಅನುಷ್ಠಾನ ಮಾಡಿದ್ದೇವೆ, ಮುಂದೆಯೂ ಕೂಡ ಮಾಡ್ತೇವೆ ಅನ್ನುವಂಥ ಸಂದೇಶವನ್ನು ಕೊಡಬೇಕಾಗಿತ್ತು. ಅದಕ್ಕಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು. ಸ್ವಾಭಾವಿಕವಾಗಿ ವಿರೋಧ ಪಕ್ಷದವರು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾರೆ. ಅದು ನಮಗೆ, ನಾವು ಅದನ್ನು ಪಾಸಿಟಿವ್ ಕ್ರಿಟಿಸಿಸಮ್ ಅಂತಲೇ ತೊಗೊಳ್ತೀವಿ. ಮುಂದೆ ಯಾವ ರೀತಿ ಇನ್ನು 2 ವರ್ಷದಲ್ಲಿ ಎಷ್ಟು ತ್ವರಿತವಾಗಿ ಕಾರ್ಯಕ್ರಮಗಳಾಗಬೇಕು ಅನ್ನೋದ್ರ ಬಗ್ಗೆ ಮಾಡ್ತೇವೆ. ಇದರಲ್ಲಿ ನಾವು ಒಂದು ಗಮನಿಸಬೇಕು, ಜನಸಮುದಾಯವನ್ನು ಒತ್ತಾಯ ಮಾಡಿ ಯಾರೂ ಕರ್ಕೊಂಡು ಬರೋದಿಲ್ಲ. ಈಗ 1,52,000 ಜನಕ್ಕೆ ಹಕ್ಕುಪತ್ರ ಕೊಡ್ತೀವಿ ಅಂತ ಹೇಳಿದಾಗ ಅದು ಜನವಿರೋಧಿ ಕಾರ್ಯಕ್ರಮ ಆಗೋದಿಲ್ಲ, ಅಥವಾ ಒತ್ತಾಯ ಮಾಡಿ ಜನರನ್ನ ಕರ್ಕೊಂಡು ಬರ್ತಾರೆ ಅನ್ನುವಂಥದ್ದು ಮಾತುಗಳು ಅವೆಲ್ಲ ಸರಿ ಕಾಣಿಸೋದಿಲ್ಲ. ನಾವು ಯಾವುದೇ ಯೋಜನೆಯನ್ನು ಮಾಡಿದಾಗ, ಯಾವುದೇ ಕಾರ್ಯಕ್ರಮ ಮಾಡಿದಾಗ ಅದು ತಾಲೂಕು ಮಟ್ಟದಲ್ಲಿ ಒಂದು ಸಭೆ ಮಾಡ್ತೀವಿ. ಅಲ್ಲಿ ಹಾಗಾದರೆ ಜನ ಕರ್ಕೊಂಡು ಬಂದು ಮಾಡೋದಿಲ್ವಾ, ಕಾರ್ಯಕ್ರಮ ಮಾಡೋದಿಲ್ವಾ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮಾಡೋದಿಲ್ವಾ? ಅದೇ ರೀತಿ ಇದು ರಾಜ್ಯ ಮಟ್ಟಕ್ಕೆ ಒಂದು ಸಂದೇಶ ಹೋಗಲಿ ಅಂಥೇಳಿ ನಾವು ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ದುರುದ್ದೇಶಗಳು ಯಾವುದು ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ನಿನ್ನೆ ಒಂದು ಕಾರ್ಯಕ್ರಮ ಅಷ್ಟು ರಾಜಕೀಯ ಚರ್ಚೆಗಳನ್ನು ಕೂಡ ಹಾಕಿದೆ ಸರ್. ಅಂದರೆ ರಾಜಕೀಯ ಟೀಕೆಗಳಿಗೂ ಕೂಡ ಒಂದಷ್ಟು ಕಾರಣ ಆಗಿದೆ. ಸ್ವಾಭಾವಿಕವಾಗಿ ಒಂದು ಪಕ್ಷ ಆಡಳಿತದಲ್ಲಿದೆ ಅಂದಾಗ ಆ ಪಕ್ಷದ ಕಾರ್ಯಕ್ರಮಗಳನ್ನು ಟೀಕೆ ಮಾಡೋರು ವಿರೋಧ ಪಕ್ಷದಲ್ಲಿ ಇದ್ದೇ ಇರ್ತಾರೆ. ಜನಸಮುದಾಯದಲ್ಲೂ ಕೂಡ ಅನೇಕ ಜನ ಅದರ ಬಗ್ಗೆ ಪರ ವಿರೋಧ ನಡೀತಾನೆ ಇರುತ್ತೆ. ಆ ಚರ್ಚೆಯ ಮಧ್ಯೆನೂ ಕೂಡ ನಾವು ಒಂದು ಒಳ್ಳೆಯ ಆಡಳಿತವನ್ನು ಕೊಡಬೇಕು, ಅಷ್ಟೇ ಆಗ್ತಾ ಇರೋದು. ನಾವು ಜನಪರವಾಗಿದ್ದೇವೆ, ಬಡವರ ಪರವಾಗಿದ್ದೇವೆ. 5 ಗ್ಯಾರಂಟಿ ಯಾರಿಗೆ ಕೊಡ್ತಾ ಇದ್ದೀವಿ ನಾವು? ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಬಡವರಿಗೆ ಅಂಥೇಳಿ. ಅದರಲ್ಲಿ ಯಾರು ಅನುಕೂಲಸ್ಥರು ಕೂಡ ಅದರ ಲಾಭವನ್ನು ಪಡ್ಕೊಳ್ತಿದ್ದಾರೆ. ಅವರೆಲ್ಲ ಹಾಗಾದರೆ ನಮಗೆ ಬೇಡ, ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರಾ? ಅವರು ಲಾಭ ಪಡ್ಕೊಳ್ತಾರೆ. ನಮ್ಮ ಉದ್ದೇಶ ಇರೋದು ಇಡೀ ಸಮಾಜಕ್ಕೆ ಮತ್ತು ಇಡೀ ಜನಸಮುದಾಯಕ್ಕೆ ಅದು ತಲುಪಬೇಕು ಅಂತ ತಲುಪ್ತಾ ಇದೆ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಈಗ 3 ವರ್ಷದಲ್ಲಿ 5 ಗ್ಯಾರಂಟಿಯನ್ನು ಅನುಭವಿಸಿಲ್ವಾ? ಅದು ಅರ್ಥ ಮಾಡ್ಕೊಳ್ಬೇಕು. ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಟೀಕೆ ಮಾಡೋರು ಹೆಂಗೆ ಅರ್ಥ ಮಾಡ್ಕೊತಾರೆ? ನೋಡಿ, ತುಮಕೂರು ಒಂದು ಕಾನ್ಸೆಪ್ಟ್ ಅಷ್ಟೇ. ನಾನು ತುಮಕೂರು ಹೆಸರು ಬದಲಾವಣೆ ಮಾಡಿ ಅಂತ ಹೇಳಿದ್ದೀನ? ತುಮಕೂರು ಹೆಸರು ಬದಲಾವಣೆ ಆಗಲ್ಲ, ನಮ್ಮ ವಿಸ್ತೀರ್ಣನೂ ಬದಲಾವಣೆ ಆಗೋದಿಲ್ಲ. ಹೇಗಿರುತ್ತೋ ಹಾಗೇ ಇರ್ತದೆ. ಒಂದು ಕಾನ್ಸೆಪ್ಟು ಬೆಂಗಳೂರು ಸೇರಿದೆ ಒಂದು ಭಾಗ ಅಂದಾಗ, ಎಲ್ಲೋ ಅಮೇರಿಕಾದಲ್ಲೋ ಇಂಗ್ಲೆಂಡಲ್ಲೋ ಅಥವಾ ಇನ್ನೊಂದರಲ್ಲೋ ಇರ್ತಕ್ಕಂಥವರಿಗೆ ನಾವು ಹೋಗಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಕ್ಕಂಥ ಮನಸ್ಸು, ಆಲೋಚನೆ ಬರುತ್ತೆ ಅಂತ ಹೇಳಿ ಅಷ್ಟೇ. ಬಿಟ್ಟರೆ ನಾವು ಯಾವುದನ್ನು ಕೂಡ ಬದಲಾಯಿಸೋದಿಲ್ಲ. ಒಂದು ಕಡ್ಡಿ ಅಳ್ಳಾಡೋದಿಲ್ಲ. ಭಾಳಷ್ಟು ಜನ ತಲೆಗೆ ನೋವಿದೆ, ತುಮಕೂರು ಹೆಸರೇ ತೆಗೆದ ಇಲ್ಲ, ಖಂಡಿತವಾಗಿ ಮತ್ತೂ ಸ್ಪಷ್ಟಪಡಿಸ್ತಾ ಇದ್ದೀನಿ. ಹಿಂದೇನೂ ಹಾಗೆ ಮಾಡಿದರು. ನಾನು ಹಿಂದೇನೂ ಒಂದು ಸಾರಿ ಹೇಳಿದಾಗ ಭಾಳ ಟೀಕೆಗಳು ಬಂತು. ಆದರೆ ತುಮಕೂರನ್ನು ಯಾವುದೇ ಕಾರಣಕ್ಕೂ ಒಂದು ಕಡ್ಡಿ ಅಳ್ಳಾಡೋದಿಲ್ಲ. ಈಗ ನೀವು ಬೇರೆ ಬೇರೆ ದೇಶಗಳಲ್ಲಿ, ಈಗ ಡೆಲ್ಲಿಯಲ್ಲೇ ತೊಗೊಳ್ಳಿ, NCR ಅಂತ ಮಾಡಿದ್ದಾರೆ. 3 ಭಾಗ ಡೆಲ್ಲಿಯನ್ನು, ನೋಯ್ಡಾ ಅವೆಲ್ಲ ಡೆಲ್ಲಿ ಅಂತ ಹೇಳಿಲ್ವಾ? ಅದೇನು ಹೊಸದಲ್ಲ. ಹಂಗಂತ ಹೇಳಿದರೆ ಡೆಲ್ಲಿನ ಬದಲಾಯಿಸ್ಬಿಟ್ರ ಅಥವಾ ನೋಯ್ಡಾನೇ ಬದಲಾಯಿಸಿದ್ರ? ಆ ರೀತಿ ಅಲ್ಲ. ತಪ್ಪು ತಿಳ್ಕೊಳ್ಳೋದು ಅವಶ್ಯಕತೆ ಇಲ್ಲ. ತುಮಕೂರನ್ನು ಯಾವುದೇ ಕಾರಣಕ್ಕೂ, ತುಮಕೂರಿನ ಒಂದು ಕಡ್ಡಿ ಕೂಡ ಅಳ್ಳಾಡೋದಿಲ್ಲ. ತುಮಕೂರು ಹಾಗೇ ಇರುತ್ತೆ, ತುಮಕೂರು ತಾಲೂಕು ಹಾಗೇ ಇರುತ್ತೆ. ಆದರೆ ಜಿಲ್ಲೆಯನ್ನು ನಾವು ಬೆಂಗಳೂರಿಗೆ ಒಂದು ಭಾಗ ಅನ್ನೋದನ್ನು, ಒಂದು ಕಾನ್ಸೆಪ್ಟನ್ನು ಪ್ರಮೋಟ್ ಮಾಡಿದರೆ ನಮಗೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಬರುತ್ತೆ ಮತ್ತು ನಮಗೂ ಕೂಡ ತುಮಕೂರು ಎಲಿವೇಟ್ ಆಗುತ್ತೆ ಅನ್ನೋದು ಅಷ್ಟೇ ಉದ್ದೇಶ. ಬಿಟ್ಟರೆ ಬೇರೆ ಯಾವುದೇ ದುರುದ್ದೇಶ ಇದರಲ್ಲಿ ಇಲ್ಲ. ಹೆಸರು ಬದಲಾವಣೆ ಅಭಿವೃದ್ಧಿಗೆ ದಾರಿ ಮಾಡಿಕೊಡುತ್ತದೆಯೇ ಅಥವಾ ಜಿಲ್ಲೆಯ ಮೂಲ ಗುರುತನ್ನೇ ಮುಸುಕಾಗಿಸುತ್ತದೆಯೇ? ತುಮಕೂರಿನಲ್ಲಿ ಇದೀಗ ಇದೇ ಪ್ರಶ್ನೆ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಮುಂದೆ ಈ ವಿಚಾರ ಇನ್ಯಾವ ಮಟ್ಟಕ್ಕೆ ಹೋಗುತ್ತದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.